ಅಭ್ಯಾಸ 3.5 ಇದರಲ್ಲಿ ಓರೆ ಗುಣಾಕಾರ ವಿಧಾನ ಡಿಸ್ಕಸ್ ಮಾಡೋಣ. ಆ್ಯಂಡ್ ಡೌನ್ಲೋಡ್ ಫ್ರೀ PDF ನೋಟ್ಸ್. PDF ನೋಟ್ಸ್ನ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಲಿಂಕ್ ಏನಾದರೂ ಸಿಗ್ತಾಯಿಲ್ಲ ಅಂದರೆ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕೂಡ ಲಿಂಕ್ ಶೇರ್ ಆಗಿರುತ್ತೆ. ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಂಟಿನ್ಯೂಯಸ್ ವಿಡಿಯೋ ಸಲುವಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮೊದಲನೇದಾಗಿ ಓರೆ ಗುಣಾಕಾರ ವಿಧಾನ. ಇದರಲ್ಲಿ ನಾವು ರೇಖಾತ್ಮಕ ಸಮೀಕರಣಗಳ ಆದರ್ಶ ರೂಪ, ಎರಡು ರೇಖೆಗಳ ಸಮೀಕರಣ ತಗೊಳ್ಳೋಣ. a1x + b1y + c1 = 0, a2x + b2y + c2 = 0. ಸೊ ಲಾಸ್ಟ್ ವಿಡಿಯೋನಲ್ಲಿ ವರ್ಜಿಸುವ ವಿಧಾನ, ಎಲಿಮಿನೇಷನ್ ಮೆಥಡ್ ಡಿಸ್ಕಸ್ ಮಾಡಿದ್ವಿ. ಸೊ ಅದರಲ್ಲಿ ಯಾವುದಾದ್ರೂ ಒಂದು ಎಕ್ಸ್ನ ಸಹಗುಣಕ ಇಲ್ಲಾಂದರೆ ವೈನ ಸಹಗುಣಕ ಸೇಮ್ ಮಾಡ್ಕೊಳ್ಬೇಕಾಗಿತ್ತು. ಸೊ ನಾವೇನು ಮಾಡ್ಕೊಳ್ಳೋಣ, ಇದರಲ್ಲಿ ಎಕ್ಸ್ನ ಬೆಲೆ ಹಿಡ್ಕೊಳ್ಳೋ ಸಲುವಾಗಿ ಫಸ್ಟ್ ಆಫ್ ಆಲ್ ಎಕ್ಸ್ನ ಬೆಲೆ ಸಲುವಾಗಿ ವೈನ ಸಹಗುಣಕ ಸೇಮ್ ಮಾಡ್ಕೊಳ್ಳೋಣ. ಏನಿದೆ ಇಲ್ಲಿ, ವೈನ ಸಹಗುಣಕ b1 ಇದೆ, ಇಲ್ಲಿ b2 ಇದೆ. ಸೊ ಎರಡೂ ಸೇಮ್ ಆಗಬೇಕಂದ್ರೆ ನಾನು b1 ಜೊತೆ b2 ಮಲ್ಟಿಪ್ಲೈ ಮಾಡ್ಕೊಳ್ತೀನಿ ಆ್ಯಂಡ್ ಅದೇ ರೀತಿ b2 ಜೊತೆ b1 ಮಲ್ಟಿಪ್ಲೈ ಮಾಡ್ಕೊಳ್ತೀನಿ. ಅಂದರೆ ಕಂಪ್ಲೀಟ್ ಸಮೀಕರಣಕ್ಕೆ b2 ಇಂದ ಗುಣಾಕಾರ ಮಾಡ್ಕೊಳ್ಳೋಣ. ಏನಾಗುತ್ತೆ, b2 × a1, a1 b2 ಈ ರೀತಿ, ಕರೆಕ್ಟಾ? ಆ್ಯಂಡ್ b2 × b1, b1 b2. ಓಕೆ, ಅದೇ ರೀತಿ b2 × c1, b2 c1. ಅದಾದಮೇಲೆ ಸಮೀಕರಣ 2 ಏನಾಯಿತು, ಇದರಲ್ಲಿ b2ಗೆ b1 ಇಂದ ಮಲ್ಟಿಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ಸೊ ಪೂರ್ತಿ ಸಮೀಕರಣ ಏನಿದೆ ಅದಕ್ಕೆ b1 ಇಂದ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಏನಾಗುತ್ತೆ, ಅಗೇನ್ a2 ಜೊತೆ b1 ಅಂದರೆ a2 b1 ಬಂತಿದ್ದು, ಕರೆಕ್ಟ್? ಅದೇ ರೀತಿ b2 × b1 ಅಂದರೆ b1 b2 × y, c2 × b1, b1 c2. ಸೊ ಎರಡೂ ಸಮೀಕರಣ ನೋಡಿಕೊಂಡಾಗ yನ ಸಹಗುಣಕ b1 b2, ಇಲ್ಲೂ ಕೂಡ yನ ಸಹಗುಣಕ b1 b2. ಅಂದರೆ ಎರಡೂ ಸಮೀಕರಣ ನೋಡಿಕೊಂಡಾಗ yನ ಸಹಗುಣಕ ಸೇಮ್ ಆಗ್ತದೆ. ಅಂದರೆ ಈಗ ನಾವು ಮೊದಲನೇ ಸಮೀಕರಣ, ಎರಡನೇ ಸಮೀಕರಣ, ಇಲ್ಲಿ ಚಿಹ್ನೆಗಳು ಸೇಮ್ ಇದೆ ಅಲ್ಲ. ಸೊ ಎರಡನೇ ಸಮೀಕರಣ ಮೈನಸ್ ಮಾಡ್ಕೊಳ್ಳೋಣ, ಅಂದರೆ ಚಿಹ್ನೆಗಳು ಚೇಂಜ್ ಆಗುತ್ತಾ ಈ ರೀತಿ. ಸೊ b1 b2y, b1 b2y ಪ್ಲಸ್ ಮೈನಸ್ ಇತ್ತಲ್ಲ, ಸೊ ಎರಡು ಕ್ಯಾನ್ಸಲ್, ಅಂದರೆ 0 ಬಂತಿತ್ತು. ಅದೇ ರೀತಿ a1 b2x, a2 b1x, ಒಂದರಲ್ಲೊಂದು ಇದು ಮೈನಸ್ ಮಾಡ್ಕೊಳ್ಳೋಣ. ಸೊ a1 b2x ಮೈನಸ್ a2 b1x. ಅದೇ ರೀತಿ ಇಲ್ಲಿ b2 c1 ಮೈನಸ್ b1 c2. ಸೊ ಮೊದಲ ಎರಡು ಪದಗಳಲ್ಲಿ ನಾವು ಏನು ಕಾಮನ್ ಅಂತ ನೋಡ್ಬೋದು, ಎರಡರಲ್ಲೂ ಎಕ್ಸ್ ಕಾಮನ್ ಇದೆ, ಕರೆಕ್ಟ್? ಅಂದರೆ ಎಕ್ಸ್ ಕಾಮನ್ ತೊಗೊಳ್ಳೋಣ. ಆ್ಯಂಡ್ ಇವೆರಡೂ ಟರ್ಮ್ಸ್, ಎರಡೂ ಪದಗಳನ್ನು ರೈಟ್ ಸೈಡ್ ತೊಗೊಳ್ಳೋಣ. ಇಲ್ಲಿ b1 c2 ಮೈನಸಲ್ಲಿದೆ, ಕರೆಕ್ಟಾ? ಸೊ ರೈಟ್ ಸೈಡ್ ಹೋಗ್ಬಿಟ್ಟಿದ್ದು ಪ್ಲಸ್ ಆಗುತ್ತಿದ್ದು b1 c2. ಆ್ಯಂಡ್ ಅದೇ ರೀತಿ b2 c1 ಪಾಸಿಟಿವ್ ಇದ್ದಿದ್ದು ರೈಟ್ ಸೈಡ್, ಅಂದರೆ ಈಕ್ವಲ್ ಟುನ ರೈಟ್ ಸೈಡ್ ಹೋಗ್ಬಿಟ್ಟು ಮೈನಸಲ್ಲಿ ಬರುತ್ತೆ, ಕರೆಕ್ಟ್? ಸೊ ಮೊದಲ ಎರಡು ಪದಗಳಿಂದ ನಾವು ಎಕ್ಸನ್ನು ಕಾಮನ್ ತೊಗೊಳ್ಳೋಣ. ಇವೆರಡು ಎಕ್ಸನ್ನು ಕಾಮನ್ ತೊಗೊಳ್ಳೋಣ. ಏನು ಉಳ್ಕೊಳ್ಳುತ್ತಿಲ್ಲಿ, a1 b2 ಮೈನಸ್ a2 b1 ಈ ರೀತಿ ಉಳ್ಕೊಳ್ಳುತ್ತೆ, ಕರೆಕ್ಟ್? ಇವಾಗ ಎಕ್ಸ್ ಇಂಟು ಬ್ರ್ಯಾಕೆಟ್ ಇದೆ. ಸೊ ಇದು ಕಂಪ್ಲೀಟ್ ಬ್ರ್ಯಾಕೆಟ್ ರೈಟ್ ಸೈಡ್ ತೊಗೊಂಡಾಗ ಡಿವಿಷನಲ್ಲಿ ಬರುತ್ತಿದ್ದು ಭಾಗಾಕಾರ, ಕರೆಕ್ಟು? ಸೊ ಇದು ಎಕ್ಸ್ನ ಫಾರ್ಮುಲಾ ಅಂತ ಹೇಳ್ಬೋದು. ಓಕೆ, x = b1 c2 ಮೈನಸ್ b2 c1 ಡಿವೈಡೆಡ್ ಬೈ a1 b2 ಮೈನಸ್ a2 b1. ಅದೇ ರೀತಿ yನ ಬೆಲೆ ಸಲುವಾಗಿ ಇವಾಗ ನಾವು ಎಕ್ಸ್ನ ಸಹಗುಣಕ ಸೇಮ್ ಮಾಡ್ಕೊಳ್ಳೋಣ. ಅಂದರೆ ಕಂಪ್ಲೀಟ್ ಈಕ್ವೇಷನ್, ಇಲ್ಲಿ a1 ಇದೆ, ಇಲ್ಲಿ a2 ಇದೆ, ಕರೆಕ್ಟಾ? ಸೊ a1ಗೆ ನಾವು a2 ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಅದೇ ರೀತಿ ಎರಡನೇ ಸಮೀಕರಣ a2 ಇದೆ ಅಲ್ಲ, a1 ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಸೊ a2 × a1, a2 × b1, a2 × c1 ಈ ರೀತಿ ಮಲ್ಟಿಪ್ಲೈ ಮಾಡಿಕೊಂಡಾಗ ಇದು ಆನ್ಸರ್ ಸಿಗುತ್ತೆ. ಅದೇ ರೀತಿ a1 ಜೊತೆ ಸಮೀಕರಣ ಗುಣಾಕಾರ ಮಾಡಿಕೊಂಡಾಗ ಈ ಸಮೀಕರಣ ಬರುತ್ತೆ. ಸೊ ಎರಡರಲ್ಲೂ ನೋಡ್ಬೋದು ಎಕ್ಸ್ನ ಸಹಗುಣಕ a1 a2, a1 a2. ಸೊ ಸೇಮ್ ಇದೆ, ಮೈನಸ್ ಮಾಡ್ಕೊಳ್ಳಿ, ಎಲ್ಲ ಚಿಹ್ನೆಗಳು ಚೇಂಜ್ ಆಗುತ್ತೆ ಇಲ್ಲಿ. ಸೊ ಇದು ಎರಡು ಸೇಮ್ ಇರೋದ್ರಿಂದ ಒಂದರಲ್ಲೊಂದು ಮೈನಸ್ ಆಯಿತು. ಅದೇ ರೀತಿ a2 b1y ಮೈನಸ್ a1 b2y ಇಲ್ಲಿ ಬರ್ಕೊಂಡಿದ್ದೀವಿ. ಆ್ಯಂಡ್ a2 c1 ಮೈನಸ್ a1 c2 ಇಲ್ಲಿ ಬರ್ಕೊಂಡಿದ್ದೀವಿ. ಅಗೇನ್ ಇವೆರಡೂ ಪದಗಳನ್ನು ರೈಟ್ ಸೈಡ್ ತೊಗೊಳ್ಳೋಣ. ಏನಾಗುತ್ತೆ, a1 c2
ಮೈನಸ್ ಇತ್ತಲ್ಲ, ಇಲ್ಲಿ ರೈಟ್ ಸೈಡ್ ಹೋಗ್ಬಿಟ್ಟು ಪ್ಲಸ್ ಆಯ್ತಿದು. ಆ್ಯಂಡ್ A2C1 ಪ್ಲಸ್ ಇದೆ, ಇಲ್ಲಿ ರೈಟ್ ಸೈಡ್ ಹೋಗ್ಬಿಟ್ಟು ಮೈನಸ್ ಆಯಿತು. ಸೊ ಇವಾಗ ಸೊ ಇವೆರಡೂ ಪದಗಳಿಂದ y ಕಾಮನ್ ತಗೊಂಡಾಗ ಏನಾಗುತ್ತೆ ಇಲ್ಲಿ, ಸೊ ಮೊದಲನೇ ಪದ A2B1 ಉಳ್ಕೊಳ್ಳುತ್ತೆ, ಅದೇ ರೀತಿ ಮೈನಸ್ A1B2 ಕೂಡ ಉಳ್ಕೊಳ್ಳುತ್ತೆ. ಇವಾಗ ನಾವು ಮೈನಸನ್ನು ಕಾಮನ್ ತೊಗೊಳ್ಳೋಣ. ರೀಸನ್ ಏನು, ಇಲ್ಲಿ ಎಕ್ಸ್ನ ಫಾರ್ಮುಲಾನ ಕ್ರಿಯೇಟ್ ಮಾಡಿದ್ವಿ, ಇಲ್ಲಿ A1B2 A2B1 ಬಂದಿದೆ, ಇಲ್ಲಿ A2B1 A1B2 ಆಗಿದೆ, ಕರೆಕ್ಟಾ? ಅದರಿಂದ ನಾವು ಸೇಮ್ ಫಾರ್ಮುಲಾ ಮಾಡ್ಕೊಳ್ಳೋ ಸಲುವಾಗಿ ಮೈನಸ್ ಕಾಮನ್ ತೊಗೊಳ್ತಾ ಇದ್ವಿ. ಸೊ ಮೈನಸ್ A1B2 ಏನಾಯ್ತಿದು ಪ್ಲಸ್ ಅಲ್ಲಿ ಕನ್ವರ್ಟ್ ಆಗುತ್ತೆ, ಆ್ಯಂಡ್ A2B1 ಪ್ಲಸ್ಸಲ್ಲಿದೆ ಅಂದರೆ ಇದು ಮೈನಸ್ A2B1 ಆಗುತ್ತೆ, ಕರೆಕ್ಟಾ? ಅದೇ ರೀತಿ ರೈಟ್ ಸೈಡ್ ಕೂಡ -1 ಕಾಮನ್ ತೊಗೊಳ್ಳಿ. ಸೊ ಎರಡೂ ಚಿಹ್ನೆಗಳು ಚೇಂಜ್ ಆಗುತ್ತೆ. ಮೈನಸ್ A2C1 ಏನಾಯ್ತು ಇಲ್ಲಿ ಪ್ಲಸ್ ಅಲ್ಲಿ ಕನ್ವರ್ಟ್ ಆಯಿತು, ಆ್ಯಂಡ್ A1C2 ಮೈನಸ್ ಅಲ್ಲಿ ಕನ್ವರ್ಟ್ ಆಯಿತು. ಸೊ ಇವಾಗ ನಾವು ನೋಡ್ಬೋದು ಮೈನಸ್ ಕ್ಯಾನ್ಸಲ್ ಮಾಡ್ಬೋದು, ಕರೆಕ್ಟ್? ಸೊ ಇಲ್ಲಿ y ಜೊತೆ ಬ್ರ್ಯಾಕೆಟ್ ಇಂಟುನಲ್ಲಿದೆ, ಅಂದರೆ ರೈಟ್ ಸೈಡ್ ಹೋಗ್ಬಿಟ್ಟು ಬ್ರ್ಯಾಕೆಟ್ ಡಿವಿಷನಲ್ಲಿ ಬರುತ್ತೆ. ಅಂದರೆ ನಾವು ಎಕ್ಸ್ ಮತ್ತು ವೈನ ಫಾರ್ಮುಲಾ ಹೇಳ್ಬೋದಾ ಈ ರೀತಿ, ಎಕ್ಸ್ ಈಕ್ವಲ್ಸ್ ಟು ಇದು y ಈಕ್ವಲ್ಸ್ ಟು, ಕರೆಕ್ಟ್? ಆ್ಯಂಡ್ ಇದು ಫಾರ್ಮುಲಾ ನೀವು ನೆನ್ಪಿಟ್ಕೊಳ್ಬೋದು. ನೆನಪಿಲ್ಲ ಅಂದರೆ ಇನ್ನೊಂದು ಮೆಥಡ್ ಇದೆ, ಅದು ಮೆಥಡ್ 2. ಇದೇ ಫಾರ್ಮುಲಾ ನೆನಪಿಲ್ಲ ಅಂದರೆ ಮತ್ತೊಂದು ಮೆಥಡಿಂದ ಬರ್ಕೊಳ್ಬೋದು. ಯಾವ ರೀತಿ, ಇವಾಗ ಒಂದು ಸಮೀಕರಣ, ಇವೆರಡೂ ಸಮೀಕರಣ ಕೊಟ್ಟಿದ್ದಾರೆ ಈ ರೀತಿ, ಕರೆಕ್ಟ್? ಸೊ ಆದರ್ಶ ರೂಪ ಸ್ಟ್ಯಾಂಡರ್ಡ್ ಫಾರ್ಮ್ನಲ್ಲಿ ಫಸ್ಟ್ ಬರ್ಕೊಳ್ಬೇಕು. ಅಂದರೆ ಫಸ್ಟ್ ಎಕ್ಸ್ ಆಮೇಲೆ y ಆಮೇಲೆ ಕಾನ್ಸ್ಟಂಟ್ ಒಂದು ನಂಬರ್, ಈ ರೀತಿ, ಕರೆಕ್ಟಾ? ಇವಾಗ ಮೊದಲನೇದಾಗಿ ನಮಗೆ ಎಕ್ಸ್ ಫಾರ್ಮುಲಾ ಬರೆಯೋದಿದೆ ಇಲ್ಲಿ. ಸೊ ಎಕ್ಸ್ ಈಕ್ವಲ್ಸ್ ಟು ಬರೀಬೇಕಂದ್ರೆ ಸೊ ಎಕ್ಸನ್ನು ಬಿಟ್ಕೊಟ್ಟು ಸೆಕೆಂಡಿಂದ ಸ್ಟಾರ್ಟ್ ಮಾಡಬೇಕು, ಅಂದರೆ ವಾಯ್ನ ಸಹಗುಣಕದಿಂದ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಮೊದಲನೇದಾಗಿ ಏನು ಬರ್ಕೊಳ್ಬೇಕು, ವಾಯ್ನ ಸಹಗುಣಕ B1 B2, ಮೊದಲನೇದಾಗಿ B1 B2 ಬರ್ಕೊಳ್ಬೇಕು ಇಲ್ಲಿ. ಅದಾದಮೇಲೆ ನೆಕ್ಸ್ಟ್ C1 C2 ಬರ್ಕೊಳ್ಬೇಕು, ಕರೆಕ್ಟ್? ಅದಾದಮೇಲೆ C1 C2 ಆದಮೇಲೆ ಮತ್ತೆ A1 A2ಗೆ ಬರೋಣ. ಓಕೆ, ಮೊದಲು B1 B2 ಆಮೇಲೆ C1 C2 ಮತ್ತೆ ರಿಟರ್ನ್ A1 A2, ಅದಾದಮೇಲೆ ಲಾಸ್ಟ್ ಮತ್ತೆ ಎಂಡ್ ಎಲ್ಲ ಆಗಬೇಕು B1 B2ನಲ್ಲೇ ಎಂಡ್ ಆಗಬೇಕು, ಈ ರೀತಿ. ಸೊ B1 B2 C1 C2 ಮತ್ತೆ ಸ್ಟಾರ್ಟಿಂದ ಬರಬೇಕು A1 A2, ಎಂಡ್ ಎಲ್ಲಿಗೆ ಆಗಬೇಕು B1 B2ಗೆ ಎಂಡ್ ಆಗಬೇಕು, ಈ ರೀತಿ ಬರ್ಕೊಳ್ಬೇಕು, ಕರೆಕ್ಟು? ಅದಾದಮೇಲೆ ಸೊ ಇಲ್ಲಿ ಫಸ್ಟ್ ಎಕ್ಸ್ ಅಂತ ಬರ್ಕೊಳ್ಳಿ, ಅದಾದಮೇಲೆ y ಅಂತ ಬರ್ಕೊಳ್ಳಿ, ಅದಾದಮೇಲೆ ಇಲ್ಲಿ ಕಾನ್ಸ್ಟಂಟ್ ನಂಬರ್ ಏನು ಬರೆಯೋದು ನೀಡಿಲ್ಲ, ಬಟ್ ಇದು ಕಾನ್ಸ್ಟಂಟ್ ಸಲುವಾಗಿ, ರೈಟ್? ಇಲ್ಲಿ ಓರೆ ಗುಣಾಕಾರ ವಿಧಾನ ಅಂದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್, ಈ ರೀತಿ ಮಾಡ್ಕೊಳ್ಬೇಕು. ಮೊದಲನೇದಾಗಿ B1 ಇಂದ ಸ್ಟಾರ್ಟ್ ಮಾಡೋಣ. B1 C2, ಇಲ್ಲಾಂದರೆ ಕಾನ್ಸ್ಟಂಟ್ ಈ ಪದನ ನೋಡ್ಕೊಳ್ಳಿ ಫಸ್ಟ್. ಎಕ್ಸ್ ಮತ್ತು y ಎರಡೂ ಫಾರ್ಮುಲಾದಲ್ಲಿ A1 B2 ಆ್ಯಂಡ್ ಮಿಡಲಲ್ಲಿ ನಾವು ಮೈನಸ್ ತೊಗೊಳ್ಬೇಕು. ಏನು, A1 B2 ಮಿಡಲ್ನಲ್ಲಿ ಮೈನಸ್ ತೊಗೊಳ್ಬೇಕು, ಓಕೆ? A1 B2 ಆದಮೇಲೆ A2 B1, ಈ ರೀತಿ ಕ್ರಾಸ್ ಆಗಿ ಓರೆ ಗುಣಾಕಾರ ಏನಿದೆ, ಮೈನಸ್ ಆದಮೇಲೆ A2 B1. ಸೊ ಇದೇನು ಛೇದ ಇದೆ, ಇದೇ ಛೇದ ನಾವು y ಸಲುವಾಗೂ ಯೂಸ್ ಮಾಡ್ಕೊಳ್ತೀವಿ. ಸೊ ಇಲ್ಲೊಂದು ಕಾನ್ಸ್ಟಂಟ್ ಲಾಸ್ಟಿಗೆ ಬರುತ್ತಲ್ಲ, ಇದು ಎರಡೂ ಎಕ್ಸ್ ಮತ್ತು y ಫಾರ್ಮುಲಾ ಸಲುವಾಗಿ ಯೂಸ್ ಮಾಡ್ಕೊಳ್ತೀವಿ. ಮೊದಲನೇದಾಗೇನು A1 B2 ಮೈನಸ್ ಅದಾದಮೇಲೆ A2 B1, ಎರಡೂ ಫಾರ್ಮುಲಾದಲ್ಲಿ ಛೇದದಲ್ಲಿ ಬರ್ಕೊಳ್ತೀವಿ. ಇವಾಗ ಅಂಶದಲ್ಲಿ ಏನು ಬರ್ಕೊಳ್ಬೇಕು, ಸೊ ಎಕ್ಸ್ ಫಾರ್ಮುಲಾ ಬರ್ಕೊಳ್ಳೋ ಹೊತ್ತಿಗೆ ಮೊದಲನೇದಾಗಿ ಇಲ್ಲಿ ನೋಡ್ಕೊಳ್ಬೇಕು ಎಕ್ಸ್, ಆ್ಯಂಡ್ y ಫಾರ್ಮುಲಾ ಬರೆಯೋ ಹೊತ್ತಿಗೆ y ಸೂತ್ರ ಬರೆಯೋ ಹೊತ್ತಿಗೆ ಇಲ್ಲಿ ನೋಡ್ಕೊಳ್ಬೇಕು. ಸೊ ಎಕ್ಸ್ ಫಾರ್ಮುಲಾ ಏನಾಗುತ್ತೆ ಇಲ್ಲಿ B1 C2 ಮೈನಸ್ ಮಿಡಲ್ನಲ್ಲಿ ಮೈನಸ್, ಸೊ ಇದು B1 C2 ಮಿಡಲ್ನಲ್ಲಿ ಮೈನಸ್, ಅದಾದಮೇಲೆ B2 C1, ಅದಾದಮೇಲೆ B2 C1, ಓಕೆ, B2 C1. ಸೊ ನೋಡ್ಬೋದಾ ಎಕ್ಸ್ ಫಾರ್ಮುಲಾ ಏನಿಲ್ಲಿ B1 C2 ಮೈನಸ್ B2 C1 ಡಿವೈಡೆಡ್ ಬೈ A1 B2 ಮೈನಸ್ A2 B1, ಅದೇ ಫಾರ್ಮುಲಾ ಬಂತ. ಇವಾಗ y ಫಾರ್ಮುಲಾ ಸಾಲ್ವ್ ಮಾಡ್ಬೇಕಂದ್ರೆ ಮತ್ತೇನು ಮಾಡ್ಬೇಕು, ಮತ್ತು y ಸಲುವಾಗಿ, ಸೊ y ಸಲುವಾಗಿ ಇವೆರಡು C1 C2 ಮತ್ತು A1 A2ನ ನೋಡ್ಕೊಳ್ಬೇಕು.
ಸೊ ಕ್ರಾಸ್ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು, ಯಾವಾಗಲೂ ಲೆಫ್ಟ್ ಕಾರ್ನರಿಂದ ಸ್ಟಾರ್ಟ್ ಮಾಡ್ಬೇಕು ಈ ರೀತಿ. ಅಂದರೆ ಫಸ್ಟ್ C1A2 ಮಿಡಲ್ನಲ್ಲಿ ಮೈನಸ್ ಆ್ಯಂಡ್ C2A1 ಮೈನಸ್ ಆದಮೇಲೆ C2A1. ಅಂದರೆ ನೀವು ಡೈರೆಕ್ಟಾಗಿ ಮೆಥಡ್ 2 ಅರ್ಥ ಆದರೆ ಮೆಥಡ್ 2 ಸ್ಟಾರ್ಟ್ ಮಾಡ್ಬೋದು. ಇಲ್ಲ ಅಂದರೆ ಇದು ಫಾರ್ಮುಲಾ ನೆನಪಿದ್ರೆ ಫಾರ್ಮುಲಾನು ಡೈರೆಕ್ಟಾಗಿ ಬರ್ಕೊಳ್ಬೋದು. ಅಭ್ಯಾಸ 3.5 ಏನು ಕೊಟ್ಟಿದ್ದಾರೆ, ಮೊದಲನೇ ಪ್ರಶ್ನೆ, ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಲ್ಲಿ ಯಾವುದಕ್ಕೆ ಅನನ್ಯ ಪರಿಹಾರ, ಅನನ್ಯ ಅಂದರೆ ಒಂದು ಪರಿಹಾರ, ಅನನ್ಯ ಅಂದರೆ ಒಂದು ಪರಿಹಾರ, ಓಕೆ, ಅಥವಾ ಅಪರಿಮಿತ ಸಂಖ್ಯೆಯ ಪರಿಹಾರಗಳಿರುತ್ತವೆ, ಯಾವುದಕ್ಕೆ ಪರಿಹಾರವಿರುವುದಿಲ್ಲ, ಅನನ್ಯ ಪರಿಹಾರ ಇರುವುದಾದರೆ ಒರೆ ಗುಣಾಕಾರ ವಿಧಾನದಿಂದ ಅದನ್ನು ಕಂಡುಹಿಡಿಯಿರಿ. ಓಕೆ, ಇವಾಗ ಅನನ್ಯ ಪರಿಹಾರ ಇದೆಯೋ ಅಥವಾ ಅಪರಿಮಿತ ಇದೆಯೋ, ಯಾವುದೇ ಪರಿಹಾರ ಇಲ್ಲ. ಯಾವ ರೀತಿ ಗೊತ್ತು ಮಾಡ್ಕೊಳ್ಬೇಕು, ಲಾಸ್ಟ್ ವಿಡಿಯೋಸ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ನಾವು ಅನುಪಾತ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ, ಕರೆಕ್ಟಾ. ಸೊ ಮೊದಲನೇದಾಗಿ A1 A2 B1 B2 ಸಮ ಇಲ್ಲ ಅಂದರೆ ಅವು ಛೇದಿಸುವ ರೇಖೆ, ಒಂದೇ ಒಂದು ಪರಿಹಾರ ಸಿಗುತ್ತೆ. 3 ಅನುಪಾತ ಸೇಮ್ ಇದ್ದರೆ ಐಕ್ಯಗೊಳ್ಳುವ ರೇಖೆ, ಅಪರಿಮಿತ ಪರಿಹಾರ ಸಿಗುತ್ತಿಲ್ಲ. ಆ್ಯಂಡ್ ಲಾಸ್ಟಿಗೆ C1/C2 ಈಕ್ವಲ್ ಬಂದಿಲ್ಲ ಅಂದರೆ ಅವೆರಡು ಸಮಾಂತರ ರೇಖೆಗಳು, ಕರೆಕ್ಟಾ. ಇವಾಗ ಮೊದಲನೇ ಪ್ರಶ್ನೆ ನೋಡೋಣ. x - 3y - 3 = 0, 3x - 9y - 2 = 0. ಅನುಪಾತ ಚೆಕ್ ಮಾಡ್ಕೊಳ್ಳಿ. A1 ಏನಿದೆ ಅಲ್ಲಿ, A1 ಅಂದರೆ ಎಕ್ಸ್ನ ಸಹಗುಣಕ 1 ಇದೆ, ಕರೆಕ್ಟ್. ಸೊ ಇದು 1 ಡಿವೈಡೆಡ್ ಬೈ A2 ಎಷ್ಟು 3. ಆಮೇಲೆ B1/B2 -3 -9 ಆ್ಯಂಡ್ C1/C2 -3 -2. ಸೊ ಅನುಪಾತ ಚೆಕ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಇದು ಮೈನಸ್ ಕ್ಯಾನ್ಸಲ್ ಆಯಿತು, 3 1s 3 3s 9. ಅಂದರೆ ಇದು ಮೊದಲನೇದಾಗಿ A1/A2 1/3, B1/B2 ಕೂಡ 1/3, ಆ್ಯಂಡ್ ಇದು C1/C2 ಎಷ್ಟಾಗುತ್ತೆ, ಮೈನಸ್ ಕ್ಯಾನ್ಸಲ್, ಅದಾದಮೇಲೆ 3/2 ಬರ್ತಾಯಿದೆ. ಅಂದರೆ ಸ್ಟಾರ್ಟಿಂಗಲ್ಲಿ ಈಕ್ವಲ್ ಇದೆ, ಅದಾದಮೇಲೆ ಈಕ್ವಲ್ ಇಲ್ಲ. ಏನು ಗೊತ್ತಾಯಿತು ನೋಡ್ಬೋದು, ಇಲ್ಲಿ ಸಮಾಂತರ ರೇಖೆಗಳು ಅಂತ ಹೇಳ್ಬೋದು. ಸೊ ಸಮಾಂತರ ರೇಖೆಗಳಂದರೆ ಪರಿಹಾರ ಸಿಗೋದಿಲ್ಲ, ಕರೆಕ್ಟ್. ಓಕೆ, ಆದ್ದರಿಂದ ಪರಿಹಾರ ಇಲ್ಲ ಅಂತ ಹೇಳ್ಬೋದು. ಓಕೆ, ಅದೇ ರೀತಿ ಸೆಕೆಂಡ್ ಕ್ವಶನ್ ನೋಡ್ಕೊಳ್ಳೋಣ. ಸೊ 2x + y = 5 ಕೊಟ್ಟಿದ್ದಾರಲ್ಲಿ. ಸೊ ಲೆಫ್ಟ್ ಸೈಡ್ ಬಂದಾಗ ಇದು -5 ಅಂತ ಬರ್ಕೊಳ್ಬೋದು. ಅದೇ ರೀತಿ 3x + 2y = 8 ಇದೆಯಲ್ಲ, ಲೆಫ್ಟಿಗೆ ಬರ್ಕೊಂಡಾಗ -8 ಆಗುತ್ತೆ. ಸೊ ಅನುಪಾತ ಏನಾಗುತ್ತೆ ಇಲ್ಲಿ, ಮೊದಲನೇದಾಗಿ A1/A2 ಬರ್ಕೊಳ್ಳೋಣ. A1/A2 ಅಂದರೆ ಸೊ ಇದು 2 ಡಿವೈಡೆಡ್ ಬೈ 3, ಆ್ಯಂಡ್ B1/B2 ಅಂದರೆ y ನ ಸಹಗುಣಕ 1 ಡಿವೈಡೆಡ್ ಬೈ 2, ಇಲ್ಲಿ -5 -8. ಡೈರೆಕ್ಟಾಗಿ ನೋಡ್ಬೋದು ನಾವು, ಮೊದಲ ಎರಡು ಅನುಪಾತಗಳು ಸೇಮ್ ಬರ್ತಾ ಇಲ್ಲ, ಈಕ್ವಲ್ ಇಲ್ಲ ಅಂದರೆ ಇವೆರಡು ಛೇದಿಸುವ ರೇಖೆಗಳು. ಸೊ ಒಂದೇ ಬಿಂದುವಿನಲ್ಲಿ ಛೇದಿಸ್ತವೆ ಅಂದರೆ ಒಂದು ಪರಿಹಾರ ಸಿಗುತ್ತೆ ನಿಮಗೆ, ಕರೆಕ್ಟಾ. ಓಕೆ, ಸೊ ಪರಿಹಾರ ಸಿಗ್ತಾ ಇದ್ದರೆ, ಒಂದು ಪರಿಹಾರ ಅನನ್ಯ ಪರಿಹಾರ ಸಿಗ್ತಾ ಇದ್ದರೆ ಕ್ವಶನಲ್ಲಿ ಕೊಟ್ಟಿದ್ದಾರೆ, ಓರೆ ಗುಣಾಕಾರ ವಿಧಾನದಿಂದ ಅದನ್ನು ಕಂಡುಹಿಡಿಯಿರಿ. ಏನು ಮಾಡೋಣ ಇವಾಗ, ಸೊ ಆದರ್ಶ ರೂಪದಲ್ಲಿ ಆಲ್ರೆಡಿ ಬರ್ಕೊಂಡಿದ್ದೀವಲ್ಲ, ಸೊ ಮೊದಲನೇದಾಗಿ ಏನಂತ ಬರ್ಕೊಳ್ಳೋಣ, ಎಕ್ಸ್ನ ಸಹಗುಣಕ ಬಿಟ್ಕೊಟ್ಟು ನೆಕ್ಸ್ಟ್ y ನ ಸಹಗುಣಕದಿಂದ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಅಂದರೆ ಈಗ y ನ ಸಹಗುಣಕ ಏನಿದೆ, 1 ಇದೆ, ಆಮೇಲೆ 2 ಇದೆ. ಸೊ ಫಸ್ಟ್ ಇದು ಬರ್ಕೊಳ್ಳಿ, 1 ಅದಾದಮೇಲೆ 2. ಸೊ 1 2 ಆದಮೇಲೆ ಯಾವುದು ನೆಕ್ಸ್ಟ್, 1 2 ಆದಮೇಲೆ -5 -8 ಬರ್ಕೊಳ್ಬೇಕು, -5 -8. ಸೊ -5 -8 ಆದಮೇಲೆ ನೆಕ್ಸ್ಟ್ ಎಕ್ಸ್ನ ಸಹಗುಣಕಕ್ಕೆ ರಿಟರ್ನ್ ಆಗಬೇಕು. ಸೊ ಅಂದರೆ 2 3. ಸೊ 2 3 ಆದಮೇಲೆ ಮತ್ತೆ y ನ ಸಹಗುಣಕ ಕಂಟಿನ್ಯೂ ಮಾಡ್ಕೊಳ್ಬೇಕು. ಸೊ 1 2. ಸೊ ಫಸ್ಟ್ ಏನಿಲ್ಲಿ, ಇಲ್ಲಿ ಎಕ್ಸ್ ಅಂತ ಬರ್ಕೊಳ್ಳಿ, ಇಲ್ಲಿ y ಅಂತ ಬರ್ಕೊಳ್ಳಿ, ಕರೆಕ್ಟ್. ಸೊ ಫಾರ್ಮುಲಾ ಪ್ರಕಾರ ಏನಿದೆ ಇಲ್ಲಿ, x = ಆ್ಯಂಡ್ ಇಲ್ಲಿ y = ಸೊ ಎಕ್ಸ್ ಮತ್ತು y ಎರಡೂ ಛೇದಗಳು ಯಾವ ರೀತಿ ಬರ್ಕೊಳ್ಬೇಕು, ಲಾಸ್ಟ್ನ ಸ್ಥಿರಾಂಕಗಳನ್ನು ಓರೆ ಗುಣಾಕಾರ ಮಾಡ್ಕೊಳ್ಬೇಕು.
ಅಂದರೆ ಇಲ್ಲಿ 2 ಇಂಟು 2 ಬರ್ಕೊಳ್ಬೇಕು ಮೊದಲನೇದಾಗಿ. ಅದಾದಮೇಲೆ ಮೈನಸ್ ಮಿಡಲ್ನಲ್ಲಿ ತೊಗೊಂಡು 3 ಇಂಟು 1 ಈ ರೀತಿ. ಸೊ ಮೊದಲನೇದಾಗಿ 2 ಇಂಟು 2 ಮಿಡಲ್ನಲ್ಲಿ ಮೈನಸ್, ಆಮೇಲೆ 3 ಇಂಟು 1. ಸೊ ವೈನ ಛೇದ ಇಲ್ಲಿ ಕೂಡ ಅದೇ ಯೂಸ್ ಮಾಡ್ಕೊಳ್ಳೋಣ. 2 ಇಂಟು 2 ಮೈನಸ್ 3 ಇಂಟು 1. ಇವಾಗ ಎಕ್ಸ್ನ ಫಾರ್ಮುಲಾ ಸಲುವಾಗಿ, ಅಂದರೆ ಎಕ್ಸ್ ಕೆಳಗಡೆ ಇರೋ ನಂಬರ್ಸನ್ನು ಓರೆ ಗುಣಾಕಾರ ಮಾಡ್ಕೊಳ್ಳಿ. ಮೊದಲನೇದಾಗಿ 1 ಇಂಟು ಮೈನಸ್ 8, 1 ಇಂಟು ಮೈನಸ್ 8 ಮಿಡಲ್ನಲ್ಲಿ ಮೈನಸ್, ಅದಾದಮೇಲೆ 2 ಇಂಟು ಮೈನಸ್ 5, 2 ಇಂಟು ಮೈನಸ್ 5. ನೆಕ್ಸ್ಟ್ ವೈ ಸಲುವಾಗಿ ಮೈನಸ್ 5 ಇಂಟು 3, ಮೈನಸ್ 5 ಇಂಟು 3 ಮಿಡಲ್ನಲ್ಲಿ ಮೈನಸ್ ತೊಗೊಳ್ಳಿ, ಆ್ಯಂಡ್ ಮೈನಸ್ 8 ಇಂಟು 2. ಸೊ ಇದನ್ನು ಸಾಲ್ವ್ ಮಾಡ್ಕೊಳ್ಳಿ. ಇದೇ ನಿಮ್ಮದು ಎಕ್ಸ್ ಆ್ಯಂಡ್ ವೈ ಆನ್ಸರ್ ಸಿಗುತ್ತಿಲ್ಲಿ. ಸೊ ಮೊದಲನೇದಾಗಿ 1 ಇಂಟು ಮೈನಸ್ 8, ಮೈನಸ್ 8. ಸೊ ಇದು ಮೈನಸ್ ಇಂಟು ಮೈನಸ್ ಎಷ್ಟಾಗುತ್ತೆ, ಇದು ಪ್ಲಸ್, ಆ್ಯಂಡ್ 2 ಇಂಟು 5 10 ಡಿವೈಡೆಡ್ ಬೈ 2 ಇಂಟು 2 4 ಆಗುತ್ತೆ, ಮೈನಸ್ 3 ಇಂಟು 1 3. ಅಂದರೆ 10 ಮೈನಸ್ 8 2, 4 ಮೈನಸ್ 3 1. ಎಕ್ಸ್ನ ವ್ಯಾಲ್ಯೂ ಎಷ್ಟು ಬಂತಿಲ್ಲಿ, ಎಕ್ಸ್ನ ವ್ಯಾಲ್ಯೂ 2 ಅಂತ ನೋಡ್ಬೋದು. ಅದೇ ರೀತಿ ವೈನ ವ್ಯಾಲ್ಯೂ, ಸೊ 2 ಮೈನಸ್ 2 4, 3 ಇಂಟು 1 ಎಷ್ಟಾಗುತ್ತಿದ್ದು, ಸೊ ಇದು 2 ಇಂಟು 2 4, ಆದಮೇಲೆ 3 ಇಂಟು 1 3. ನೆಕ್ಸ್ಟ್ ಮೈನಸ್ 5 ಇಂಟು 3 ಮೈನಸ್ 15, ಮೈನಸ್ ಇಂಟು ಮೈನಸ್ ನೋಡ್ಬೋದು ಪ್ಲಸ್, 8 ಇಂಟು 2 16. ಅಂದರೆ ಎಷ್ಟಾಯ್ತಿದು, ಸೊ 16 ಮೈನಸ್ 15 ಎಷ್ಟಾಗುತ್ತಿದ್ದು 1 ಡಿವೈಡೆಡ್ ಬೈ 4 ಮೈನಸ್ 3, ಇದು ಕೂಡ 1 ಆಗ್ತಾಯಿದೆ. ಅಂದರೆ ವೈನ ವ್ಯಾಲ್ಯೂ 1/1 ಅಂದರೆ 1 ಅಂತ ಹೇಳ್ಬೋದು. ಎಕ್ಸ್ನ ವ್ಯಾಲ್ಯೂ 2, ವೈನ ವ್ಯಾಲ್ಯೂ 1. ಥರ್ಡ್ ಕ್ವಶನಲ್ಲಿ ಏನಿದೆ ಅಲ್ಲಿ, ಸೊ ಸಮೀಕರಣ ನೋಡ್ಕೊಳ್ಬೋದು. ಸೊ ಇದರಿಂದ ಫಸ್ಟ್ ಅನುಪಾತ ಚೆಕ್ ಮಾಡ್ಕೊಳ್ಳೋಣ. a1/a2 ಏನಾಗುತ್ತೆ ಇಲ್ಲಿ 3 ಡಿವೈಡೆಡ್ ಬೈ 6, b1/b2 ಮೈನಸ್ 5/-10, ಆ್ಯಂಡ್ c1/c2 ಮೈನಸ್ 20/-40. ಸೊ ಏನೇನು ಕ್ಯಾನ್ಸಲ್ ಆಗುತ್ತೆ ಇಲ್ಲಿ, 3 1s 3 2 6. ಸೊ ಇಲ್ಲಿ ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ ಇದು. ಸೊ 5 1 5 2 10, ಇದು ಕೂಡ ಮೈನಸ್ ಬೈ ಮೈನಸ್ ಪ್ಲಸ್ ಆಗುತ್ತೆ, 20 1s 20 2s. ಸೊ ಎಲ್ಲ ಅನುಪಾತ ಏನು ಬರ್ತಾ ಇದೆ ಇಲ್ಲಿ, ಸೊ ಎಲ್ಲ ಅನುಪಾತಗಳು 1/2 ಈಕ್ವಲ್ಸ್ ಟು 1/2 ಈಕ್ವಲ್ಸ್ ಟು 1/2. ಸೊ ಎಲ್ಲ 1/2 ಬರ್ತದೆ ಅಂದರೆ ಎರಡೂ ರೇಖೆಗಳು ಐಕ್ಯಗೊಳ್ಳುವ ರೇಖೆಗಳು, ಅಂದರೆ ಒಂದರ ಮೇಲೆ ಒಂದು ಐಕ್ಯಗೊಂಡಿವೆ ಅಂತ ಹೇಳ್ಬೋದು. ಅಂದರೆ ಪರಿಹಾರ, ಸೊ ಅನನ್ಯ ಪರಿಹಾರ, ಒಂದೇ ಪರಿಹಾರ ಇದ್ದರೆ ಮಾತ್ರ ನೀವು ಓರೆ ಗುಣಾಕಾರ ವಿಧಾನದಿಂದ ಸಾಲ್ವ್ ಮಾಡಿ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಫೋರ್ತ್ ಕ್ವಶನ್ ನೋಡೋಣ. ಫೋರ್ತ್ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಇಲ್ಲಿ, ಮೊದಲನೇದಾಗಿ ಅನುಪಾತ ಬರ್ಕೊಳ್ಳೋಣ. a1/a2 ಏನಾಗುತ್ತೆ ಇಲ್ಲಿ 1 ಡಿವೈಡೆಡ್ ಬೈ 3. ಅದೇ ರೀತಿ b1/b2 ಮೈನಸ್ 3/-3, c1/c2 ಮೈನಸ್ 7/-15. ಸೊ ಮೈನಸ್ ಬೈ ಮೈನಸ್ ಏನಿಲ್ಲಿ ಪ್ಲಸ್, ಅದೇ ರೀತಿ 3 1s 3 1s, ಅಂದರೆ 1 ಡಿವೈಡೆಡ್ ಬೈ 3 ಇಲ್ಲೆಷ್ಟು ಬಂತು, 1 ಬಂತು. ಸೊ ಮೊದಲನೇದಾಗಿ ಎರಡೂ ಈಕ್ವಲ್ ಬಂದಿಲ್ಲ, ಅಂದರೆ ಇವೆರಡೂ ಯಾವ ರೇಖೆಗಳು, ಸೊ c1/c2 ಚೆಕ್ ಮಾಡದೇ ಇಲ್ಲ ಅಂದ್ರೂ ಏನು ಪ್ರಾಬ್ಲಮ್ ಇಲ್ಲ. ಡೈರೆಕ್ಟಾಗಿ ನೋಡ್ಬೋದು ನಾವು, ಎರಡೂ ರೇಖೆಗಳು ಒಂದೇ ಬಿಂದುವಿನಲ್ಲಿ ಛೇದಿಸುತ್ತವೆ, ಅಂದರೆ ಒಂದು ಪರಿಹಾರ, ಒಂದು ಸೊಲ್ಯೂಷನ್ ಸಿಗ್ತಾ ಇದೆ. ಕರೆಕ್ಟು. ಸೊ ಒಂದು ಪರಿಹಾರ ಸಿಗ್ತಾ ಇದ್ದರೆ ಓರೆ ಗುಣಾಕಾರ ವಿಧಾನದಿಂದ ಸಾಲ್ವ್ ಮಾಡ್ಕೊಳ್ಳೋಣ. ಸೊ ಮೊದಲನೇದಾಗಿ ಫಸ್ಟ್ ವೈನ ಸಹಗುಣಕದಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಏನಿದೆ ವೈನ ಸಹಗುಣಕ, -3 ಆಮೇಲೆ -3. ಕರೆಕ್ಟ್. ನೆಕ್ಸ್ಟ್ -3 -3 ಆದಮೇಲೆ -7 -15, -7 -15. ಸೊ ಕಾನ್ಸ್ಟೆಂಟ್ ನಂಬರ್ಸ್ ಆಯಿತು, ಸ್ಥಿರಾಂಕಗಳು. ಇದಾದಮೇಲೆ ಮತ್ತೆ ಎಕ್ಸ್ನ ಸಹಗುಣಕ 1 ಇದೆ, 3 ಇದೆ. ಆಮೇಲೆ ಲಾಸ್ಟಲ್ಲಿ ಮತ್ತೆ ವೈನ ಸಹಗುಣಕ -3 -3. ಸೊ ಇಲ್ಲಿ ಎಕ್ಸ್ ಅಂತ ಬರ್ಕೊಳ್ಳಿ, ಇಲ್ಲಿ ವೈ ಅಂತ ಬರ್ಕೊಳ್ಳಿ. ಓಕೆ, ಸೊ ಎಕ್ಸ್ ಸಲುವಾಗಿ ಆ್ಯಂಡ್ ವೈ ಸಲುವಾಗಿ ಎರಡರ ಸಲುವಾಗಿನೂ ಛೇದ ಸೇಮ್ ಬರುತ್ತಾ. ಸೊ ಛೇದ ಸಲುವಾಗಿ ಈ ಕೊನೆಯಲ್ಲಿರೋ ಸ್ಥಿರಾಂಕ ಓರೆ ಗುಣಾಕಾರ ಮಾಡ್ಕೊಳ್ಬೇಕು. ಸೊ ಅಂದರೆ 1 ಇಂಟು -3, 1 ಇಂಟು -3 ಮಿಡಲ್ನಲ್ಲಿ ಮೈನಸ್, ಆಮೇಲೆ 3 ಇಂಟು -3,
3 ಇಂಟು -3. ಸೊ ಇಲ್ಲಿ ಕೂಡ ಅದೇ ಬರುತ್ತೆ, 1 ಇಂಟು -3, ಮಿಡಲ್ನಲ್ಲಿ -3 ಇಂಟು -3. ಓಕೆ, ಇವಾಗ ಎಕ್ಸ್ ಸಾಲ್ವ್ ಮಾಡಬೇಕಂದ್ರೆ ಎಕ್ಸಿಗೆ ಓರೆ ಗುಣಾಕಾರ ಮಾಡ್ಕೊಳ್ಳಿ. -3 ಇಂಟು -15, ಇದು -3 ಇಂಟು -7. ಮೊದಲನೇದಾಗಿ -3 ಇಂಟು -15 -3 ಇಂಟು -7. ಅದೇ ರೀತಿ y ಸಲುವಾಗಿ -7 ಇಂಟು 3, -7 ಇಂಟು 3, ಮಿಡಲ್ನಲ್ಲಿ -15 ಇಂಟು 1, -15 ಇಂಟು 1. ಸೊ ಎಕ್ಸ್ ಸಾಲ್ವ್ ಮಾಡ್ಬೋದಾ? ಸೊ ಎಕ್ಸ್ನಲ್ಲಿ ಛೇದ ಏನಿದೆ ಅಲ್ಲಿ, 1 ಇಂಟು -3, -3, ಮೈನಸ್ ಇಂಟು ಮೈನಸ್ ಪ್ಲಸ್ 9. ಸೊ y ಸಲುವಾಗಿ ಕೂಡ ಇದೇ ಛೇದ ಬರುತ್ತೆ ಇಲ್ಲಿ, -3 ಪ್ಲಸ್ 9. ಓಕೆ, ಎಕ್ಸ್ನಲ್ಲಿ ಅಂಶ ಏನಾಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್, 3 ಇಂಟು 15 45. ಓಕೆ, 3 ಮೈನಸ್ ಇದೆ ಅಲ್ಲ, ಸೊ ಇಲ್ಲಿ ಮೈನಸ್ ಇಂಟು ಮೈನಸ್ ಇದು ಕೂಡ ಪ್ಲಸ್ ಆಗ್ತಾ ಇದೆ, ಒಂದು ಮೈನಸ್ ಉಳ್ಕೊಳ್ತಾ ಇದೆ, ಅಂದರೆ -21. ಇಲ್ಲಿ ವೈನಲ್ಲಿ -7 ಇಂಟು 3 -21, ಆಮೇಲೆ ಮೈನಸ್ ಇಂಟು ಮೈನಸ್ ಪ್ಲಸ್ 15 ಇಂಟು 1 15 ಆಗುತ್ತಿದ್ದು. ಸೊ ಎಕ್ಸ್ ಈಕ್ವಲ್ಸ್ ಟು 45 ಮೈನಸ್ 21. ಸೊ 5 ಮೈನಸ್ 1 4, 4 ಮೈನಸ್ 2 2. ಸೊ ಪ್ಲಸ್ 24 ಬಂತಿದ್ದು. ಆ್ಯಂಡ್ 9 ಮೈನಸ್ 3 ಎಷ್ಟು, 6. ಸೊ 6ಇಂದ ಕ್ಯಾನ್ಸಲ್ ಮಾಡ್ಬೋದು, 6 4s 24. ಅಂದರೆ ಎಕ್ಸ್ನ ವ್ಯಾಲ್ಯೂ 4 ಅಂತ ಗೊತ್ತಾಯಿತು. ಅದೇ ರೀತಿ y ಈಕ್ವಲ್ಸ್ ಟು, ಸೊ ಛೇದ ಅಂತೂ 6 ಬರ್ತಾ ಇದೆ, -21 ಪ್ಲಸ್ 15, ಸೊ ಇದು -6 ಆಗುತ್ತಿದ್ದು. ಸೊ 6 1 6 1 -1 ಬಂತ, y ಈಕ್ವಲ್ಸ್ ಟು -1 ಅಂತ ಹೇಳ್ಬೋದು. ಓಕೆ, ಸೆಕೆಂಡಲ್ಲಿ ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರಲ್ಲಿ, ಎ ಮತ್ತು ಬಿಗಳ ಯಾವ ಬೆಲೆಗಳಿಗೆ ಕೆಳಗೆ ನೀಡಿದ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅಪರಿಮಿತ ಸಂಖ್ಯೆಯ ಪರಿಹಾರ ಹೊಂದಿರುತ್ತದೆ. ಸೊ 2 ಸಮೀಕರಣ ಕೊಟ್ಟಿದ್ದಾರಲ್ಲಿ, ಆ್ಯಂಡ್ ಅಪರಿಮಿತ ಪರಿಹಾರ ಕರೆಕ್ಟಾ. ಇದರ ಸಲುವಾಗಿ ನಾವು ಡಿಸ್ಕಸ್ ಮಾಡಿದ್ವಿ, A1/A2, B1/B2, C1/C2. ಸೊ ಎಲ್ಲ ಅನುಪಾತ ಸಮ ಬಂದರೆ ಮಾತ್ರ ಅಪರಿಮಿತ ಪರಿಹಾರ ಸಿಗುತ್ತೆ ಅಂತ ಡಿಸ್ಕಸ್ ಮಾಡಿದ್ವಿ, ಕರೆಕ್ಟಾ. ಅಂದರೆ ಇಲ್ಲೂ ಕೂಡ ನಾವು ಅನುಪಾತ ಸಮ ಅಂತ ತಗೊಳ್ಳೋಣ. ಮೊದಲನೇದಾಗಿ ಆದರ್ಶ ರೂಪದಲ್ಲಿ ಬರ್ಕೊಳ್ಳೋಣ. ಸೊಲ್ಯೂಷನ್, ಮೊದಲನೇ ಈಕ್ವೇಷನ್, ಮೊದಲನೇ ಸಮೀಕರಣ ಏನಿದೆ ಅಲ್ಲಿ, 2x ಪ್ಲಸ್ 3y, ಆ್ಯಂಡ್ ಅದು 7 ಲೆಫ್ಟಿಗೆ ಬಂದಾಗ ಏನಾಗುತ್ತಿದ್ದು -7 ಈಕ್ವಲ್ಸ್ ಟು 0 ಆಗುತ್ತೆ. ಸೊ ನಮ್ಮ ಸಲುವಾಗಿ ಇದು A1, ಇದು B1, ಇದು C1 ಅಂತ ಹೇಳ್ಬೋದು. ಅದೇ ರೀತಿ ಎರಡನೇ ಸಮೀಕರಣ ಕೂಡ ನೋಡ್ಕೊಳ್ಳಿ, ಎಕ್ಸ್ ಜೊತೆ A ಮೈನಸ್ ಬಿ ಬ್ರ್ಯಾಕೆಟಲ್ಲಿದೆ, ಅಂದರೆ ಇದು A1 ಆಗುತ್ತಿದ್ದು, A ಮೈನಸ್ ಬಿ ಎಕ್ಸ್, ಕರೆಕ್ಟಾ. ಅದೇ ರೀತಿ ಪ್ಲಸ್ y ಜೊತೆ ಏನಿದೆ, yನ ಸಹಗುಣಕ A ಪ್ಲಸ್ ಬಿ ಇಂಟು y ಇದೆ. ಓಕೆ, ಸೊ ಕಂಪ್ಲೀಟ್ ಇವೆಲ್ಲ ಟರ್ಮ್ಸ್ ಲೆಫ್ಟಿಗೆ ತೊಗೊಂಡಾಗ ಏನಾಗುತ್ತಿದ್ದು ಮೈನಸಲ್ಲಿ ಬರುತ್ತಾ, ಅಂದರೆ ಚಿಹ್ನೆಗಳು ಚೇಂಜ್ ಆಗುತ್ತಿದ್ದು. ಸೊ 3a ಏನಿದೆ, 3a ಇಲ್ಲಾಂದರೆ ಅದು ಕಂಪ್ಲೀಟ್ ಒಂದು ಬ್ರ್ಯಾಕೆಟ್ ಅಂತ ತಿಳ್ಕೊಳ್ಳಿ. ಸೊ ಕಂಪ್ಲೀಟ್ ಒಂದು ಬ್ರ್ಯಾಕೆಟ್ ಲೆಫ್ಟಿಗೆ ಬಂದಾಗ ಮೈನಸಲ್ಲಾಗುತ್ತೆ, ಪ್ಲಸ್ಸಲ್ಲಿದೆ ಅಲ್ಲ ಮೈನಸಲ್ಲಾಗುತ್ತೆ, -3a ಪ್ಲಸ್ b -2 ಈಕ್ವಲ್ಸ್ ಟು 0. ಈಗ ಇದು ಎರಡನೇ ಸಮೀಕರಣ, ಅಂದರೆ ಎಕ್ಸ್ನ ಸಹಗುಣಕ, ಇದು A2 ಬೆಲೆ, ಇದು B2 ಬೆಲೆ, ಇದು ಬ್ರ್ಯಾಕೆಟ್ ಏನಿದೆ ಮೈನಸ್ ಬ್ರ್ಯಾಕೆಟ್, ಮೈನಸ್ ಕೂಡ ತೊಗೊಳ್ಬೇಕು ಚಿಹ್ನೆ. ಸೊ ಕಂಪ್ಲೀಟ್ ಏನಾಯ್ತಿದ್ದು C2. ಇವಾಗ ಅಪರಿಮಿತ ಪರಿಹಾರ ಸಂಖ್ಯೆ ಅಂದರೆ ನಾವು ಅನುಪಾತ ಏನಂತ ತೊಗೊಳ್ಬೇಕು, ಸೊ 3 ಅನುಪಾತಗಳು ಸೇಮ್ ಬರುತ್ತೆ ಅಂತ ತೊಗೊಳ್ಬೇಕು, ಕರೆಕ್ಟ್. ಈ ರೀತಿ ಸೊ A1/A2, A1 ಅಂದರೆ ಎಷ್ಟು 2 ಡಿವೈಡೆಡ್ ಬೈ A2 ಅಂದರೆ ಬ್ರ್ಯಾಕೆಟ್ ನೋಡ್ಬೋದಾ, ಎಲ್ಲಿದೆ A ಮೈನಸ್ ಬಿ ಈಕ್ವಲ್ಸ್ ಟು B1/B2 ಅಂದರೆ 3 ಡಿವೈಡೆಡ್ ಬೈ B2 ವ್ಯಾಲ್ಯೂ ಎಷ್ಟು A ಪ್ಲಸ್ ಬಿ. ಸೊ C1 ಎಷ್ಟು -7 ಡಿವೈಡೆಡ್ ಬೈ C2 ಮೈನಸ್ ಬ್ರ್ಯಾಕೆಟ್, ಸೊ 3a ಪ್ಲಸ್ ಬಿ -2. ಸೊ ಇದು ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ, ಇದು ಕ್ಯಾನ್ಸಲ್ ಮಾಡ್ಬೋದು ನಾವು. ಇವಾಗ ಎ ಮತ್ತು ಬಿ ಯಾವ ಬೆಲೆಗಳಿಗೆ ಇವು ಅಪರಿಮಿತ ಪರಿಹಾರ ಅಂತ ಕೇಳ್ತಾ ಇದ್ದಾರೆ. ಅಂದರೆ ನಾವು ಎ ಬಿ ಬೆಲೆ ಕಂಡುಹಿಡ್ಕೊಳ್ಬೇಕಾಗುತ್ತೆ. ಮೊದಲನೇದಾಗಿ ಈ ಎರಡೂ ಸಮೀಕರಣಗಳು ಈಕ್ವಲ್ ಅಂತ ತೊಗೊಳ್ಳೋಣ. ಅದಾದಮೇಲೆ
ಮೊದಲನೇ ಸಮೀಕರಣ ಮತ್ತು ಮೂರನೇ ಸಮೀಕರಣ ಈಕ್ವಲ್ ಅಂತ ತಗೊಳ್ಳೋಣ. ಓಕೆ, ಸೊ ಫಸ್ಟ್ ಏನು ಸಾಲ್ವ್ ಮಾಡ್ಕೊಂಡ ಇಲ್ಲಿ 2 ಡಿವೈಡೆಡ್ ಬೈ a ಮೈನಸ್ ಬಿ ಈಕ್ವಲ್ಸ್ ಟು 3 ಡಿವೈಡೆಡ್ ಬೈ a ಪ್ಲಸ್ ಬಿ. ಆ್ಯಂಡ್ ಅದಾದಮೇಲೆ 2 ಡಿವೈಡೆಡ್ ಬೈ a ಮೈನಸ್ ಬಿ ಮತ್ತು ಯಾವುದಕ್ಕೆ ಸಮ ಇದೆ, ಕೊನೆಯದಾಗಿ 7 ಡಿವೈಡೆಡ್ ಬೈ 3a ಪ್ಲಸ್ ಬಿ ಮೈನಸ್ 2ಗೆ ಸಮ ಅಂತ ಹೇಳ್ಬೋದು. ಕರೆಕ್ಟ್. ಸೊ ನೆಕ್ಸ್ಟ್ ಇವಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್, ಓರೇ ಗುಣಾಕಾರ ಮಾಡ್ಕೊಳ್ಳಿ. ಅಂದರೆ 2 ಇಂಟು a ಪ್ಲಸ್ ಬಿ, a ಮೈನಸ್ ಬಿ ಇಂಟು 3 ಈ ರೀತಿ. ಸೊ 2 ಇಂಟು a ಪ್ಲಸ್ ಬಿ ಈಕ್ವಲ್ಸ್ ಟು 3 ಇಂಟು a ಮೈನಸ್ ಬಿ. ಆ 2 ಇಂದ ಬ್ರ್ಯಾಕೆಟ್ಗೆ ಮಲ್ಟಿಪ್ಲೈ ಮಾಡಿದಾಗ ಇದು 2a ಪ್ಲಸ್ 2b ಬರುತ್ತೆ. ಆ್ಯಂಡ್ ಇದು 3a ಮೈನಸ್ 3b. ಸೊ ಎಲ್ಲ ಒಂದು ಕಟ್ ಮಾಡ್ಕೊಳ್ಳೋಣ. 3a ದೊಡ್ಡದಾಗಿದೆ ಅಲ್ಲ, ಸೊ 2aನ ರೈಟ್ ಸೈಡ್ ತೊಗೊಳ್ಳೋಣ. ಓಕೆ, ಆ್ಯಂಡ್ 3b ಮೈನಸ್ 3b ಲೆಫ್ಟಿಗೆ ತೊಗೊಳ್ಳೋಣ. ಸೊ ಮೈನಸ್ 3b ಏನಾಯ್ತು ಇಲ್ಲಿ, ಪ್ಲಸ್ 3b ಪ್ಲಸ್ 2b ಈಕ್ವಲ್ಸ್ ಟು 3a. ಆ್ಯಂಡ್ 2a ರೈಟ್ ಸೈಡ್ ಹೋದಾಗ ಮೈನಸ್ 2a ಆಗುತ್ತೆ. 3a ಮೈನಸ್ 2a a ಬಂತಿದ್ದು, 3b ಪ್ಲಸ್ 2b 5b, ಅಂದರೆ a ಈಕ್ವಲ್ಸ್ ಟು ಬಂತ 5b ಅಂತ. ಸೊ ಇದನ್ನು ನಾವು ಮತ್ತೊಂದು ಸಮೀಕರಣ ಸಿಕ್ಕರೆ ಅದರಲ್ಲಿ ಆದೇಶ ಮಾಡ್ಕೊಳ್ಳೋಣ. ಇಲ್ಲಿ ಓರೇ ಗುಣಾಕಾರ ಕ್ರಾಸ್ ಮಲ್ಟಿಪ್ಲಿಕೇಶನ್ 3 ಇಂಟು 3a ಪ್ಲಸ್ ಬಿ ಮೈನಸ್ 2 ಆ್ಯಂಡ್ a ಮೈನಸ್ ಬಿ ಇಂಟು 7 ಮಾಡ್ಕೊಳ್ಳೋಣ. ಮೊದಲನೇದಾಗಿ 2 ಇಂಟು 3a ಪ್ಲಸ್ ಬಿ ಮೈನಸ್ 2 ಈಕ್ವಲ್ಸ್ ಟು 7 ಇಂಟು a ಮೈನಸ್ ಬಿ, ಓರೇ ಗುಣಾಕಾರ. ಸೊ 2 ಇಂಟು ಬ್ರ್ಯಾಕೆಟ್ ಅಂದರೆ ಇದು 6a ಪ್ಲಸ್ 2b ಮೈನಸ್ 4. ಸೊ ಇದು 7a ಮೈನಸ್ 7b ಅಂತ ಹೇಳ್ಬೋದು. ಓಕೆ, 7a ದೊಡ್ಡದಾಗಿದೆ ಅಲ್ಲ, ಅಲ್ಲೇ ಇಟ್ಕೊಳ್ಳಿ. ಸೊ 6aನ ರೈಟ್ ಸೈಡ್ ತೊಗೊಳ್ಳೋಣ. ಸೊ 7a ಮೈನಸ್ 6a ಆ್ಯಂಡ್ ಮೈನಸ್ 7b ಲೆಫ್ಟಿಗೆ ಬಂದಾಗ ಪ್ಲಸ್ 7b ಆಯ್ತಿದ್ದು, 2b ಮೈನಸ್ 4. 7b ಪ್ಲಸ್ 2b 9b ಮೈನಸ್ 4 ಈಕ್ವಲ್ಸ್ ಟು 7a ಮೈನಸ್ 6a, a ಬರುತ್ತಿದ್ದು. ಕರೆಕ್ಟ್. ಓಕೆ, ಇವಾಗ ನಾವು ಇದು ನಮ್ಮ ಸಲುವಾಗಿ ಎರಡನೇ ಸಮೀಕರಣ ಅಂತ ತೊಗೊಳ್ಬೋದು. ಆ್ಯಂಡ್ a ಪ್ಲೇಸ್ನಲ್ಲಿ ನಾವು 5b ಅಂತ ಬರ್ಕೊಳ್ಬೋದು, ಬಿಕಾಸ್ a ಈಕ್ವಲ್ಸ್ ಟು 5b ಇದೆ. ಅಂದರೆ ಇದು ಸಮೀಕರಣ 1, ಇದು ಸಮೀಕರಣ 2. ಸೊ ಸಮೀಕರಣ 1ರಲ್ಲಿ ಅಥವಾ ಸಮೀಕರಣ 1ಅನ್ನು 2ರಲ್ಲಿ ಆದೇಶ ಮಾಡಿಕೊಳ್ಳೋಣ. ಸೊ 1ಅನ್ನು 2ರಲ್ಲಿ ಆದೇಶಿಸಿದಾಗ ಎರಡನೇ ಸಮೀಕರಣ ಏನಾಗುತ್ತೆ ಇಲ್ಲಿ, ಸೊ ಎಲ್ಲಿ a ಇದೆಯೋ ಅಲ್ಲಿ ನಾವು 5b ಅಂತ ಬರ್ಕೊಳ್ಳೋಣ. ಸೊ ಸಮೀಕರಣ ನೋಡ್ಬೋದು, 9b ಮೈನಸ್ 4 ಈಕ್ವಲ್ಸ್ ಟು a ಇದೆ. ಸೊ a ಪ್ಲೇಸ್ನಲ್ಲಿ ನಾವು 5b ಅಂತ ಬರ್ಕೊಳ್ಬೇಕು. ಅಂದರೆ ಇದು 9b ಮೈನಸ್ 4 ಆಯ್ತಿದ್ದು. ಸೊ ಮೈನಸ್ 4 ರೈಟಿಗೆ ಬಂದಾಗ ಪ್ಲಸ್ 4 ಆಯಿತು. ಆ್ಯಂಡ್ 5b ಲೆಫ್ಟಿಗೆ ತೊಗೊಂಡಾಗ ಮೈನಸಲ್ಲಿ ಕನ್ವರ್ಟ್ ಆಗುತ್ತೆ. ಸೊ ಮೈನಸ್ 5b, 9b ಮೈನಸ್ 5b 4b ಈಕ್ವಲ್ಸ್ ಟು 4. ಸೊ b ಜೊತೆ 4 ಇಂಟು ಅದಲ್ಲ, ಸೊ ಇದು 4/4 ಆಗುತ್ತೆ, ಅಂದರೆ ಕ್ಯಾನ್ಸಲ್. ಸೊ b ವ್ಯಾಲ್ಯೂ 1 ಅಂತ ಹೇಳ್ಬೋದು. ಆ್ಯಂಡ್ ಇದು b ವ್ಯಾಲ್ಯೂವನ್ನು ನಾವು ಸಮೀಕರಣ 1ರಲ್ಲಿ ಆದೇಶ ಮಾಡ್ಕೊಳ್ಳೋಣ. ಸೊ ಇದನ್ನು b ವ್ಯಾಲ್ಯೂ ಈಕ್ವಲ್ಸ್ 1ಅನ್ನು ಸಮೀಕರಣ 1ರಲ್ಲಿ ಆದೇಶ ಮಾಡಿಕೊಂಡಾಗ ಸಮೀಕರಣ 1 ಏನಿದೆ, a ಈಕ್ವಲ್ಸ್ ಟು 5b ಇದೆನೋ. ಸೊ 5 ಇಂಟು b ವ್ಯಾಲ್ಯೂ 1 ಅಂದರೆ a ಈಕ್ವಲ್ಸ್ ಟು 5 ಅಂತ ಹೇಳ್ಬೋದು. a ಈಕ್ವಲ್ಸ್ ಟು 5 ಆ್ಯಂಡ್ b ಈಕ್ವಲ್ಸ್ ಟು 1. ಈ ಬೆಲೆಗಳಿಗೆ ದತ್ತ ಸಮೀಕರಣಗಳೆರಡು ಏನಾಗುತ್ತೆ, ಅಪರಿಮಿತ ಪರಿಹಾರಗಳು ಕೊಡುತ್ತೆ. ಸೊ ಸೆಕೆಂಡ್ನಲ್ಲಿ ಸೆಕೆಂಡ್ ಕ್ವಶನ್, ಕೆಯ ಯಾವ ಬೆಲೆಗೆ ಕೆಳಗೆ ನೀಡಿದ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಯಾವುದೇ ಪರಿಹಾರ ಹೊಂದಿರುವುದಿಲ್ಲ. ಯಾವುದೇ ಪರಿಹಾರ ಹೊಂದಿರುವುದಿಲ್ಲ ಅಂದರೆ ಸಮಾಂತರ ರೇಖೆಗಳು. ಕರೆಕ್ಟಾ. ಸೊ ಈಗ ಸಮಾಂತರ ರೇಖೆ ಸಲುವಾಗಿ a1/a2 ಮತ್ತು b1/b2 ಎರಡೂ ಈಕ್ವಲ್ ಬರಬೇಕು. ಕರೆಕ್ಟಾ. ಮೊದಲನೇದಾಗಿ ಆದರ್ಶ ರೂಪದಲ್ಲಿ ಬರ್ಕೊಳ್ಳೋಣ. ಸೊ ಏನಿದೆ ಮೊದಲನೇ ಸಮೀಕರಣ 3x ಪ್ಲಸ್ y. ಸೊ ಪ್ಲಸ್ 1 ಏನಿದೆ ಲೆಫ್ಟಲ್ಲಿ ತೊಗೊಂಡಾಗ ಮೈನಸ್ 1 ಆಗುತ್ತೆ. ಸೊ ಈಕ್ವಲ್ಸ್ ಟು 0. ಅದೇ ರೀತಿ ಸೊ ಇದು ಗೊತ್ತಾಯ್ತಾ, ಇದು ನಮ್ಮ ಸಲುವಾಗಿ a1 ಆ್ಯಂಡ್ y ನ ಸಹಗುಣಕ ಇದು b1 ಆ್ಯಂಡ್ ಮೈನಸ್ 1 ಇದೆ ಏನಿದೆ ಇದು c1. ಮತ್ತೊಂದು ಸಮೀಕರಣ 2k ಮೈನಸ್ 1 ಇಂಟು x ಪ್ಲಸ್ k ಮೈನಸ್ 1
ಇಂಟು ವೈ ಆ್ಯಂಡ್ 2k ಪ್ಲಸ್ 1 ಏನಿದೆ ಕಂಪ್ಲೀಟ್ ಬ್ರ್ಯಾಕೆಟ್ ಅಂತ ತಿಳ್ಕೊಳ್ಳೋಣ. ಲೆಫ್ಟಿಗೆ ಬಂದಾಗ ಮೈನಸ್ ಬ್ರ್ಯಾಕೆಟ್ ಆಗುತ್ತೆ. ಅಂದರೆ ಮೈನಸ್ ಬ್ರ್ಯಾಕೆಟಲ್ಲಿ 2k ಪ್ಲಸ್ 1 ಈಕ್ವಲ್ಸ್ ಟು 0. ಸೊ ಇದು ಎಕ್ಸ್ನ ಸಹಗುಣಕ, ಇದು ವೈನ ಸಹಗುಣಕ ಆ್ಯಂಡ್ ಇದು ಕಾನ್ಸ್ಟಂಟ್ ಸ್ಥಿರಾಂಕ C2. ಸೊ ಅನುಪಾತಗಳೇನಿದ್ದಾವೆ ಇಲ್ಲಿ A1/A2 ಆ್ಯಂಡ್ B1/B2 ಎರಡು ಏನು ಬರಬೇಕಿಲ್ಲಿ ಈಕ್ವಲ್ ಬರಬೇಕು. ಕರೆಕ್ಟಾ? ಸೊ ಅನುಪಾತ ತೊಗೊಳ್ಳೋಣ. A1/A2 ಅಂದರೆ 3 ಡಿವೈಡೆಡ್ ಬೈ 2k ಮೈನಸ್ 1 ಈಕ್ವಲ್ಸ್ ಟು B1/B2 ಅಂದರೆ B1 ಅಷ್ಟು ವೈನ ಸಹಗುಣಕ 1 ಇದೆ. ಅದೇ ರೀತಿ B2 ಅಂದರೆ k ಮೈನಸ್ 1. ಇವಾಗ ಓರೆ ಗುಣಾಕಾರ ಮಾಡ್ಕೊಳ್ಳೋಣ. 3 ಇಂಟು k ಮೈನಸ್ 1 ಆ್ಯಂಡ್ 1 ಇಂಟು 2k ಮೈನಸ್ 1. ಮೊದಲನೇದಾಗಿ 3 ಇಂಟು k ಮೈನಸ್ 1 ಈಕ್ವಲ್ಸ್ ಟು 1 ಇಂಟು 2k ಮೈನಸ್ 1. ಸೊ 3k ಮೈನಸ್ 3 ಆಗುತ್ತೆ ಇದು ಆ್ಯಂಡ್ 1 ಇಂಟು ಬ್ರ್ಯಾಕೆಟ್ ಅಂದರೆ ಆ್ಯಸ್ ಇಟ್ ಈಸ್ ಸೇಮೇ ಬರುತ್ತೆ 2k ಮೈನಸ್ 1. ಓಕೆ, 3k ದೊಡ್ಡದಾಗಿದೆ ಅಲ್ಲ, ಇಲ್ಲೇ ಇಟ್ಕೊಳ್ಳಿ. 2kನ ಲೆಫ್ಟಿಗೆ ತೊಗೊಳ್ಳೋಣ. ಸೊ 3k ಮೈನಸ್ 2k ಆಗುತ್ತಿದ್ದು ಆ್ಯಂಡ್ ಮೈನಸ್ 3 ರೈಟ್ ಸೈಡ್ ಹೋದಾಗ ಪ್ಲಸ್ 3 ಆಗುತ್ತಿದ್ದು. ಸೊ 3 ಮೈನಸ್ 1 ಇದೆ ಅಲ್ಲ, ಸೊ 2. 3k ಮೈನಸ್ 2k ಎಷ್ಟು k. ಸೊ k ಈಕ್ವಲ್ಸ್ ಟು 2. ಸೊ k ಈಕ್ವಲ್ಸ್ ಟು 2. ಕ್ವಶನಲ್ಲಿ ಕೇಳಿದ್ರು kನ ಯಾವ ಬೆಲೆಗೆ ಇದು ಯಾವುದೇ ಪರಿಹಾರ ಕೊಡುವುದಿಲ್ಲ. k ಈಕ್ವಲ್ ಟು 2 ಇದ್ದಾಗ ಇದು ಪರಿಹಾರ ಸಿಗೋದಿಲ್ಲ, ಅಂದರೆ ಸಮಾಂತರ ರೇಖೆಗಳು ಬರುತ್ತವೆ ಅಂತ ಗೊತ್ತಾಯಿತು. ಕ್ವಶನ್ ನಂಬರ್ 3ಯಲ್ಲಿ ಏನು ಕೊಟ್ಟಿದ್ದಾರೆ? ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಆದೇಶ ವಿಧಾನ ಮತ್ತು ಓರೆ ಗುಣಾಕಾರ ವಿಧಾನಗಳಿಂದ ಬಿಡಿಸಿ. ಸೊ ಮೊದಲನೇದಾಗಿ ಆದೇಶ ವಿಧಾನದಿಂದ ಬಿಡಿಸ್ಕೊಳ್ಳೋಣ. ಓಕೆ, ಸಮೀಕರಣ ಏನು ಕೊಟ್ಟಿದ್ದಾರೆ ಅಲ್ಲಿ? ಮೊದಲನೇ ಸಮೀಕರಣ 8x ಪ್ಲಸ್ 5y ಈಕ್ವಲ್ಸ್ ಟು 9 ಇದೆ ಆ್ಯಂಡ್ ಮತ್ತೊಂದು 3x ಪ್ಲಸ್ 2y ಈಕ್ವಲ್ಸ್ ಟು 4 ಇದೆ. ಸೊ ನಾವು ಮೊದಲನೇ ಸಮೀಕರಣದಿಂದ x ಈಕ್ವಲ್ಸ್ ಟು ಏನಾಗುತ್ತೆ ಅಂತ ಕಂಡುಹಿಡ್ಕೊಳ್ಳೋಣ. ಸೊ 8x ಈಕ್ವಲ್ಸ್ ಟು, ಸೊ 5y ರೈಟ್ ಸೈಡ್ ತೊಗೊಳ್ಳೋಣ, ಅಂದರೆ 9 ಮೈನಸ್ 5y. ಸೊ 8 ಆ್ಯಂಡ್ x ಎರಡು ಇಂಟೂನಲ್ಲಿದೆ ಅಲ್ಲ, ಸೊ 8 ಏನಾಗುತ್ತೆ ರೈಟ್ ಸೈಡ್ ಹೋಗ್ಬಿಟ್ಟು ಡಿವೈಡ್ ಆಗುತ್ತೆ. ಸೊ x ಈಕ್ವಲ್ಸ್ ಟು 9 ಮೈನಸ್ 5y ಹೋಲ್ ಡಿವೈಡೆಡ್ ಬೈ, ಅಂದರೆ ಕಂಪ್ಲೀಟ್ ಭಾಗಾಕಾರ ಆಗುತ್ತೆ 8ಇಂದ. ಸೊ ಇದು ಎಕ್ಸ್ ಬೆಲೆ ಅಂತ ನೋಡ್ಬೋದು ನಾವು. ಸೊ ನಮ್ಮ ಸಲುವಾಗಿ ಇದೆ ಮೊದಲನೇ ಸಮೀಕರಣ, ಇದು ಎರಡನೇ ಸಮೀಕರಣ. ಓಕೆ, ಸೊ ಈ ಎಕ್ಸ್ನ ವ್ಯಾಲ್ಯೂವನ್ನು ಎರಡನೇ ಸಮೀಕರಣ ಅಂದರೆ ಇಲ್ಲಿ ಆದೇಶ ಮಾಡ್ಕೊಳ್ಳೋಣ. ಸೊ ಸಮೀಕರಣ 1ಅನ್ನು 2ರಲ್ಲಿ ಆದೇಶಿಸಿದಾಗ ಎರಡನೇ ಸಮೀಕರಣ ಏನಾಗುತ್ತೆ? ಸೊ ಎಕ್ಸ್ ಪ್ಲೇಸ್ನಲ್ಲಿ ಆ ಬ್ರ್ಯಾಕೆಟ್ ನಾವು ವ್ಯಾಲ್ಯೂ ಬರ್ಕೊಳ್ಬೇಕಾಗುತ್ತೆ. ಕರೆಕ್ಟಾ? ಅಂದರೆ 3 ಇಂಟು ಬ್ರ್ಯಾಕೆಟ್ ಪ್ಲಸ್ 2y ಈಕ್ವಲ್ಸ್ ಟು 4. ಏನಿದೆ ಎಕ್ಸ್ನ ಬೆಲೆ? ಎಕ್ಸ್ನ ಬೆಲೆ 9 ಮೈನಸ್ 5y ಡಿವೈಡೆಡ್ ಬೈ 8 ಇದೆ. ಕರೆಕ್ಟ್? ಸೊ 3 ಇಂಟು ಬ್ರ್ಯಾಕೆಟ್ ಮಾಡ್ಕೊಳ್ಳಿ ಫಸ್ಟು. 3 ಇಂಟು 9 ಎಷ್ಟಾಗುತ್ತೆ? 27. ಅದಾದಮೇಲೆ ಮೈನಸ್ 3 ಇಂಟು 5 15y ಡಿವೈಡೆಡ್ ಬೈ ಏನಿದೆ ಅಲ್ಲಿ? ಡಿವೈಡೆಡ್ ಬೈ 8 ಇದೆ ಪ್ಲಸ್ 2y ಈಕ್ವಲ್ಸ್ ಟು 4. ಸೊ ನಾವು ಲಸ ತೊಗೊಳ್ಳೋಣ. 8 ಆ್ಯಂಡ್ 1 ಎರಡರದ್ದು ಲಸ ಎಷ್ಟಾಗುತ್ತೆ? ಇದು 8 ಬರುತ್ತಾ? ಕರೆಕ್ಟ್. ಸೊ 8 1s 8, 1 ಇಂಟು 8 8 ಆಗುತ್ತೆ. ಅಂದರೆ 1 ಇಂಟು ಬ್ರ್ಯಾಕೆಟ್ ಆ್ಯಸ್ ಇಟ್ ಈಸ್ 27 ಮೈನಸ್ 15y ಪ್ಲಸ್ 2y ಇಂಟು 8 ಎಷ್ಟಾಗುತ್ತೆ? ಇದು 16y ಈಕ್ವಲ್ಸ್ ಟು 4. ಇವಾಗ 8 ರೈಟ್ ಸೈಡ್ ತೊಗೊಳ್ಳೋಣ, ಗುಣಾಕಾರ ಆಗುತ್ತೆ. ಇದು 8 ಇಂಟು 4 32. ಅದಾದಮೇಲೆ 27. ಓಕೆ, 16y ಮೈನಸ್ 15y ಪ್ಲಸ್ 1y ಬರುತ್ತಾ ಇದು? ಎಸ್, ಪ್ಲಸ್ 1y ಈಕ್ವಲ್ಸ್ ಟು, ಸೊ ಇದು 8 ಇಂಟು ಆಯ್ತಲ್ಲ 32. ಇವಾಗ y ಈಕ್ವಲ್ಸ್ ಟು 27 ರೈಟ್ ಸೈಡ್ ತೊಗೊಂಡಾಗ ಮೈನಸ್ 27ನಲ್ಲಿ ಕನ್ವರ್ಟ್ ಆಯಿತು. ಸೊ 32 ಮೈನಸ್ 27 y ವ್ಯಾಲ್ಯೂ 5 ಅಂತ ಹೇಳ್ಬೋದು. ಕರೆಕ್ಟ್? ಸೊ ಇದೇ y-ಅನ್ನು ಸಮೀಕರಣ 1ರಲ್ಲಿ ಆದೇಶ ಮಾಡ್ಕೊಳ್ಳೋಣ. ಸೊ ಮೊದಲನೇ ಸಮೀಕರಣ ಏನಾಗುತ್ತೆ? x ಈಕ್ವಲ್ಸ್ ಟು 9 ಮೈನಸ್ 5 ಇಂಟು, ಸೊ y-ನ ಬೆಲೆ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ, ಡಿವೈಡೆಡ್ ಬೈ 8 ಇದೆ. ಕರೆಕ್ಟಾ? ಸೊ y ಪ್ಲೇಸ್ನಲ್ಲಿ, ಸೊ y ವ್ಯಾಲ್ಯೂ ಎಷ್ಟು? 5 ಅಂತ ಬರ್ಕೊಳ್ಳಿ. ಸೊ 9 ಮೈನಸ್ 5 ಇಂಟು 5 25 ಡಿವೈಡೆಡ್ ಬೈ
8. ಸೊ 9 ಮೈನಸ್ 25 ಎಷ್ಟಾಗುತ್ತೆ -16 ಡಿವೈಡೆಡ್ ಬೈ 8 ಅಂದರೆ 8ಇಂದ ಕ್ಯಾನ್ಸಲ್ ಮಾಡ್ಬೋದು. 8 to 16. ಸೊ ಎಕ್ಸ್ ವ್ಯಾಲ್ಯೂ -2 ಅಂತ ನೋಡ್ಬೋದು. ಸೊ ಇದು ಯಾವ ವಿಧಾನ ಆಯ್ತಿದು? ಆದೇಶ ವಿಧಾನ. ನೆಕ್ಸ್ಟ್ ಸೆಕೆಂಡ್ ಸ್ಟಾರ್ಟ್ ಮಾಡೋಣ. ಇದೇ ಪ್ರಶ್ನೆ ಓರೆ ಗುಣಾಕಾರ ವಿಧಾನದಿಂದ. ಓಕೆ, ಸೊ ಓರೆ ಗುಣಾಕಾರ ವಿಧಾನ ಸಲುವಾಗಿ ಮೊದಲು ಆದರ್ಶ ರೂಪದಲ್ಲಿ ಬರ್ಕೊಳ್ಳೋಣ. 8x ಪ್ಲಸ್ 5y ಮೈನಸ್ 9 ಆಗುತ್ತಿದ್ದು ಈಕ್ವಲ್ಸ್ ಟು 0. ಅದೇ ರೀತಿ 3x ಪ್ಲಸ್ 2y ಮೈನಸ್ 4 ಈಕ್ವಲ್ಸ್ ಟು 0 ಅಂತ ಬರ್ಕೊಳ್ಬೋದು. ಆ್ಯಂಡ್ ಇವಾಗ ಸ್ಟಾರ್ಟ್ ಇದರಿಂದ ಮಾಡಬೇಕು, ವೈನ ಸಹಗುಣಕದಿಂದ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಕರೆಕ್ಟು? ಸೊ ವೈನ ಸಹಗುಣಕ ಏನಿಲ್ಲಿ 5y, ಸೊ 5 ಇದೆ ಆ್ಯಂಡ್ ವೈನ ಸಹಗುಣಕ 2 ಇದೆ. ನೆಕ್ಸ್ಟ್ -9 -4. ಸೊ ಇದಾದಮೇಲೆ -9 -4. ಮತ್ತು ಎಕ್ಸ್ನ ಸಹಗುಣಕ ಸ್ಟಾರ್ಟ್ ಮಾಡ್ಕೊಳ್ಳೋಣ. 8 ಆ್ಯಂಡ್ 3. ಸೊ 8 ಆ್ಯಂಡ್ 3 ಆದಮೇಲೆ ಮತ್ತೆ ವೈನ ಸಹಗುಣಕ 5 ಆ್ಯಂಡ್ 2. ಕರೆಕ್ಟಾ? ಮೊದಲು ವೈನ ಸಹಗುಣಕ, ಆಮೇಲೆ ನೆಕ್ಸ್ಟ್, ಆಮೇಲೆ -9 -4 ಆದಮೇಲೆ ಮತ್ತೆ ಎಕ್ಸ್ನ ಸಹಗುಣಕ, ಕೊನೆಯದಾಗಿ ವೈನ ಸಹಗುಣಕ, ಈ ರೀತಿ. ಓಕೆ, ಸೊ ಇವೆರಡು ಅಂತೂ ಗೊತ್ತಾಯ್ತಾ? 8 ಇಂಟು 2 -3 ಇಂಟು 5 ಯಾವುದ್ರ ಸಲುವಾಗಿದ್ದು? ಎಕ್ಸ್ ಮತ್ತು ವೈನ ಛೇದ ಸಲುವಾಗಿ ನಾವು ಡೈರೆಕ್ಟಾಗಿ ಬರ್ಕೊಳ್ಬೋದು. ಏನಂತ? ಓಕೆ, ಮೊದಲನೇದಾಗಿ ಇಲ್ಲಿ ಫಸ್ಟಿಗೆ ಎಕ್ಸ್ ಅಂತ ಬರ್ಕೊಳ್ಳಿ, ಸೆಕೆಂಡ್ ವೈ ಅಂತ ಬರ್ಕೊಳ್ಳಿ. ಸೊ ಇದು 8 ಇಂಟು 2 ಮಿಡಲ್ನಲ್ಲಿ -3 ಇಂಟು 5. ಸೊ ಎಕ್ಸ್ ಮತ್ತು ಇದು 3 ಇಂಟು 5. 8 ಇಂಟು 2 -3 ಇಂಟು 5. ಸೊ ಎಕ್ಸ್ ಮತ್ತು ವೈ ಎರಡೂ ಛೇದದಲ್ಲಿ ಇದು ಕಾಮನ್ ಆಗಿ ಬರ್ಕೊಳ್ಬೋದು. ನೆಕ್ಸ್ಟ್ ಇವಾಗ ಎಕ್ಸ್ ಸಲುವಾಗಿ ಕ್ರಾಸ್ ಮಲ್ಟಿಪ್ಲಿಕೇಶನ್, ಓರೆ ಗುಣಾಕಾರ ಮಾಡ್ಕೊಳ್ಳಿ. ಏನು? 5 ಇಂಟು -4 ಮಿಡಲ್ನಲ್ಲಿ ಮೈನಸ್, ಅದಾದಮೇಲೆ 2 ಇಂಟು -9, 2 ಇಂಟು -9. ನೆಕ್ಸ್ಟ್ ವೈ ಸಲುವಾಗಿ -9 ಇಂಟು 3 ಮಿಡಲ್ನಲ್ಲಿ ಮೈನಸ್, ಅದಾದಮೇಲೆ -4 ಇಂಟು 8, -4 ಇಂಟು 8. ಸೊ ಎಕ್ಸ್ ಸಲುವಾಗಿ ಸಾಲ್ವ್ ಮಾಡ್ಕೊಳ್ಳೋಣ. 5 ಇಂಟು -4 ಎಷ್ಟಾಗುತ್ತೆ? -20. ಸೊ ಇದು ಮೈನಸ್ ಇಂಟು ಮೈನಸ್ ಪ್ಲಸ್ 2 ಇಂಟು 9 18 ಡಿವೈಡೆಡ್ ಬೈ 8 ಇಂಟು 2 16 ಮೈನಸ್ 3 ಇಂಟು 5 15. ಸೊ ಎಕ್ಸ್ ಈಕ್ವಲ್ಸ್ ಟು -20 ಪ್ಲಸ್ 18 -2 ಆಗುತ್ತೆ, ಡಿವೈಡ್ ಬೈ 16 - 15 ಅಂದರೆ 1. ಸೊ ಎಕ್ಸ್ನ ವ್ಯಾಲ್ಯೂ -2 ಬರ್ತಾ ಇದೆ. ಓಕೆ, ಆ್ಯಂಡ್ ವೈ ವ್ಯಾಲ್ಯೂ ಎಷ್ಟಿಲ್ಲಿ? ಓಕೆ, ಇದ್ರ ಛೇದನೂ ಸೇಮೇ ಬರುತ್ತೋ, 16 - 15. ಇಲ್ಲಿ -9 ಇಂಟು 3 -27, ಮೈನಸ್ ಇಂಟು ಮೈನಸ್ ಪ್ಲಸ್ 4 ಇಂಟು 8 ಎಷ್ಟಾಗುತ್ತೆ? 32 ಆಗುತ್ತೆ ಇದು. ಸೊ ವೈ ಈಕ್ವಲ್ಸ್ ಟು 32 ಅಲ್ಲಿ 27 ಮೈನಸ್ ಮಾಡಿದಾಗ 5 ಬರುತ್ತೆ, ಆ್ಯಂಡ್ 16 - 15 ಅಂದರೆ 1. ಸೊ ಎಕ್ಸ್ ವ್ಯಾಲ್ಯೂ -2 ಬಂತು, ವೈ ವ್ಯಾಲ್ಯೂ 5. ಸೊ ಆದೇಶ ವಿಧಾನದಿಂದ ಮಾಡಿದಾಗ ಕೂಡ ಇದೇ ಆನ್ಸರ್ ಬಂದಿತ್ತು, ರೈಟ್? ಆ್ಯಂಡ್ ಸೊ ಇದರ PDF ನೋಟ್ಸ್ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಲಿಂಕ್ ಕ್ಲಿಕ್ ಮಾಡಿಬಿಟ್ಟು PDF ನೋಟ್ಸ್ ಡೌನ್ಲೋಡ್ ಮಾಡ್ಕೊಳ್ಬೋದು. ಆ್ಯಂಡ್ PDF ನೋಟ್ಸ್ ಏನಾದರೂ ಸಿಗ್ತಾಯಿಲ್ಲ ಅಂದರೆ ಕಮೆಂಟ್ ಮಾಡ್ಬೋದು, ಕಮೆಂಟ್ ಬಾಕ್ಸಲ್ಲಿ ಕೂಡ ಲಿಂಕ್ ಶೇರ್ ಆಗಿರುತ್ತೆ. ಆ್ಯಂಡ್ ವಿಡಿಯೋನ ಲೈಕ್ ಮಾಡಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಕಂಟಿನ್ಯೂಸ್ ಆಗಿ ನಿಮಗೆ ನೆಕ್ಸ್ಟ್ ಯಾವ ಚಾಪ್ಟರ್ ಬೇಕಾಗಿದೆ, ಚಾಪ್ಟರ್ನ ನೇಮ್ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ಬೋದು. ಥ್ಯಾಂಕ್ ಯು.